ತೋರಿಸು, ಈ ಕಡೆ ತೋರಿಸು. ಚೈನೀಸ್ ಮಾತಾಡ್ತಿದ್ದೆ. ನನ್ನ ಮಗಳ ಹತ್ರ 2 ಚೀಟಿ ಬರ್ದು ಕೊಟ್ಟಿದ್ದೆ. ಒಂದು ಮೊಟ್ಟೆ ಪಪ್ಸ್ ಮಾಡೋಣ ಅಂತ ಐಡಿಯಾ ಇತ್ತು, ಬಟ್ ಹಲಸಿನಕಾಯಿ ನೋಡಿ ಹಲಸಿನಕಾಯಿ ಕಬಾಬ್ ಮಾಡಬೇಕು ಅಂತ ಅಂದ್ಕೊಂಡೆ. 2 ಚೀಟಿ ಬರೆಸ್ದೆ. ಅದರಲ್ಲಿ ನನ್ನ ಮಗಳು ಸೆಲೆಕ್ಟ್ ಮಾಡಿದ ಚೀಟಿಲಿ ಹಲಸಿನಕಾಯಿ ಕಬಾಬ್ ಇತ್ತು. ಅದನ್ನು ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗ ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ಹಲಸಿನ ಹಣ್ಣು ಮತ್ತು ಹಲಸಿನಕಾಯಿ ಎಲ್ಲ ತುಂಬ ಸಿಗುತ್ತೆ. ಅದರಿಂದ ಹಲಸಿನಕಾಯಿ ತಂದಿದ್ರು ನಮ್ಮ ಮನೇಲಿ. ಅದನ್ನು ಕಬಾಬ್ ಮಾಡೋಣ ಅಂದ್ಬಿಟ್ಟು ಅದನ್ನು ಸಣ್ಣದಾಗಿ ಪೀಸ್ ಹೊಡೆದು ಕಟ್ ಮಾಡಿಟ್ಟಿದ್ರು. ಅದರಲ್ಲಿ ಹಲಸಿನಕಾಯಿ ಕಬಾಬ್ ಮಾಡೋದು ರೆಸಿಪಿ ಚೆನ್ನಾಗಿರುತ್ತೆ. ಚಿಕನ್ ಕಬಾಬ್ ಥರನೇ ಮಾಡಬೇಕು ಅಂದ್ಬಿಟ್ಟು ಹಲಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಅದರಲ್ಲಿರೋ ಬೀಜ ಇದ್ದರೂ ಏನಿಲ್ಲ, ಟೇಸ್ಟ್ ಇರುತ್ತೆ. ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಯಾಕೆಂದರೆ ಅದು ಕಾಯಿ ಗಟ್ಟಿರೋದ್ರಿಂದ ಉಪ್ಪೆಲ್ಲ ಹಿಡಿಯೋದು ಸ್ವಲ್ಪ ಟೈಮ್ ಆಗುತ್ತೆ. ಉಪ್ಪು ಹಾಕಿ, ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಮತ್ತು ಅರಿಶಿನ ಪುಡಿ, ಕಬಾಬ್ ಪೌಡ್ರು, 2 ಮೊಟ್ಟೆ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಡ್ತೀವಿ. ಮಿನಿಮಮ್ ಒಂದು 10 ಮಿನಿಟ್ಸ್ ಆದರೂ ಅದನ್ನು ಚೆನ್ನಾಗಿ ಮ್ಯಾಗಿನೇಟ್ ಮಾಡಬೇಕು. ಅದು ಮ್ಯಾಗಿನೇಟ್ ಒಂದು 5 ನಿಮಿಷ ಇಡೋದ್ರಿಂದ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಅದರಿಂದ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಎತ್ತಿಟ್ಟಿದೆ. ಎಲ್ಲ ಟೈಮಲ್ಲೂ ಹಲಸಿನ ಹಣ್ಣು ಸಿಗಲ್ಲ, ಸಿಕ್ಕಾಗಂತೂ ಈ ಥರ ಟ್ರೈ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಿಕ್ಕಂತ ಅದನ್ನು ಮಿಕ್ಸ್ ಮಾಡ್ತಿದ್ದಂಗೆ ನನ್ನ ಮಗಳು ಅಮ್ಮ ಬೇಗ ಮಾಡಿಕೊಡು ಅಂತಿದ್ಲು. ಅವಳಿಗೆ ಮಾಡಿ ಬೇಗ ಕೊಡಬೇಕು ಅಂತ ಚೆನ್ನಾಗಿ ಬೇಗ ಮಾಡಿದಾಗ ಚಿಕನ್ ಕಬಾಬ್ ಥರನೇ ಟೇಸ್ಟ್ ಕೊಡ್ತಿತ್ತು. ತುಂಬ ಚೆನ್ನಾಗಿತ್ತು. ನೋಡಿ ಯಾವ ರೀತಿ ಮಾಡೋದಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಎಲ್ಲ ಮಿಕ್ಸ್ ಮಾಡಿ 10 ಮಿನಿಟ್ಸ್ ಎತ್ತಿಟ್ಟಾಯಿತು. ಇದಾದ ನಂತರ ಒಂದು ಕಡೆ ಪ್ಯಾನ್ನ ಬಿಸಿ ಮಾಡಿ ಅದಕ್ಕೆ ಎಣ್ಣೆನ ಹಾಕಿ ಕಾದ ನಂತರ ಅದಕ್ಕೆ ಒಂದೊಂದೇ ಕಬಾಬ್ನ ಹಲಸಿನಕಾಯಿನ ಎತ್ತಿ ಹಾಕಬೇಕು. ಎಣ್ಣೆ ಕಾದ್ರೇ ಅದು ಚೆನ್ನಾಗಿ ಬೇಯೋದು. ಕಾಯಕ್ಕೆ ಮುಂಚೆ ಹಾಕಿದ್ರೆ ಅದು ಸ್ವಲ್ಪ ಅದನ್ನು ನೋಡ್ತಿದ್ದಾಗ ಚಿಕನ್ ಥರನೇ ಫೀಲ್ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು. ನೋಡಿ ಒಂದೊಂದು ಹಾಕ್ತಿದ್ರು ಅದು ಚಿಕನ್ನೇ ಹಾಕ್ತಿದ್ದೀನಿ ಅನ್ನೋ ಫೀಲ್ ಆಗ್ತಿತ್ತು ನನಗೆ. ಉರಿ ಜಾಸ್ತಿ ಇಟ್ಕೊಂಡೇ ಬೇಯಿಸ್ಬೇಕು. ಚೆನ್ನಾಗಿ ಬೇಯಬೇಕು ಅಂದರೆ ಅದು ದಿಂಡಿರುತ್ತಲ್ಲ, ಅದು ಚೆನ್ನಾಗಿ ಚಿಕನ್ ಥರನೇ ಫ್ರೈ ಮಾಡಬೇಕು. ಅದನ್ನು ಚೆನ್ನಾಗಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ. ನೋಡಿ ಯಾವ ರೀತಿ ಆಗೈತೆ ಹಲಸಿನಕಾಯಿ ಕಬಾಬು. ನಿಮಗೂ ಮಾಡ್ಬೇಕನ್ಸಿದ್ರೆ ಮನೇಲಿ ಪ್ಲೀಸ್ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ನನ್ನ ಮಗಳು ಏನು ಹೇಳ್ತಾಳೆ ನೋಡೋದ ಬನ್ನಿ. ಕಬಾಬ್ ಮಾಡಿವಿ, ಊಟ ಮಾಡಿದ್ರ, ಚಿಚ್ಚಿ ತಿಂದ್ರ,
ಹೇಗಿದೆ? ಚೆನ್ನಾಗೈತೆ. ಇಷ್ಟ ಆಯ್ತಾ? ಹ್ಞೂ. ಅಳಸಂದೆ ಕಬಾಬ್ ಅಂದ್ ಬರ್ತಾನೆ. ಅನ್ಸನ್ ಕಬಾಬ್ ತರಿಸು.